ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ UGCET ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಹೊಸ ಅಪ್ಡೇಟ್ ಬಂದಿದೆ. ದಿನಾಂಕ 25 ಮೇ 2026ರಿಂದ ದಿನಾಂಕ 30 ಮೇ 2026ರವರೆಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ. ನೀವು ಕೂಡ ಒಳ್ಳೆ ಸೀಟ್ ತಗೋಬೇಕು. ಈ ಒಂದು UGCET ಈ ಒಂದು ಅಡ್ಮಿಷನ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ನೀವು ಕಾಯ್ತಾ ಇದ್ದೀರಲ್ಲ, ನಿಮ್ಗಂತೂ ಖುಷಿಯ ವಿಚಾರ. ಏನು ಹೊಸ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ, ಕರ್ನಾಟಕ KLE ಸಂಸ್ಥೆಯನ್ನು ತಿಳಿಸ್ಕೊಟ್ಟಿದೆ, ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಮತ್ತೆ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಮತ್ತೆ ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇಲ್ಲಿ ನಿಮಗೆ ವಿತ್ ಲೈಫ್ ಆಗಿ ತಿಳಿಸ್ಕೊಡ್ತೇನೆ. ನೋಡಿ, 2026ರಲ್ಲಿ ಈ ಒಂದು UGCET ಸೀಟಿಗಾಗಿ ಪರದಾಡ್ತಿದ್ದೀರಲ್ಲ, ಓದ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದಾನೇ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಈ ಒಂದು ಅಪ್ಡೇಟ್ದಲ್ಲಿ ದಿನಾಂಕ ಮೇ 25, 2026ರಿಂದ ಮೇ 30ರವರೆಗೆ ಇದೊಂದು ಒಳ್ಳೆಯ ಅವಕಾಶ. ಏನು ಅವಕಾಶಪ್ಪ ಅಂದ್ರೆ ಒಂದು ಕಾರ್ಯಕ್ರಮ ನಡೆಸ್ತಿದ್ದಾರೆ. ಈ ಒಂದು 2026ರ ಕಳೆದ ವರ್ಷದ ಈ ವರ್ಷ ಕೂಡ ಈ ಬಾರಿಯು CET ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡೋ ಸಲುವಾಗಿ, ಈ ಒಂದು ಜಾಗೃತಿ ಮೂಡಿಸೋ ಸಲುವಾಗಿ ಕರ್ನಾಟಕ ರಾಜ್ಯದ ಸುಮಾರು 65 ಸರ್ಕಾರಿ ಅದನಂತರ ಅನುದಾನಿತ ಈ ಒಂದು ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಮೇ 25ರಿಂದ ಮೇ 30ರ ತನಕ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಇನ್ನು ಒಂದು ವಿದ್ಯಾರ್ಥಿ ಇದ್ದೀರಲ್ಲ, ಇಂಜಿನಿಯರಿಂಗ್ ಈ ಒಂದು UGCET ಪಡಿಬೇಕಂತ ಇದ್ರಲ್ಲ, ಎಲ್ಲ ಅಭ್ಯರ್ಥಿಗಳು ಭಾಗವಹಿಸಬಹುದು. ಪೋಷಕರನ್ನ ತೆಗೆದುಕೊಂಡು ಪೋಷಕರು ಅದನಂತರ ಮಕ್ಕಳು ಭಾಗವಹಿಸಿ, ಹಂಗೆ ಆಗೋದೆಲ್ಲ ಅಲ್ಲಿ ರಿಜಿಸ್ಟರ್ ಮಾಡ್ಬೇಕಾಗತ್ತೆ. ಅಂದ್ರೆ ನೀವು ಸ್ಲಾಟ್ ಬುಕ್ಕಿಂಗ್ ಅನ್ನ ಮಾಡ್ರೆ ಮಾತ್ರ ನಿಮಗೆ ಅಲ್ಲಿ ಕುಂಡ್ರೋದಕ್ಕೆ ಜಾಗ, ಎಲ್ಲಿ ಯಾವ ರೀತಿಯಾಗಿ ಆ ಸ್ಥಳಕ್ಕೆ ಹೋಗ್ಬೇಕು ಅದೆಲ್ಲ ಹೇಳ್ತಾರೆ. ಮತ್ತೆ ಇದೇ ಒಂದು ದಿನಾಂಕಕ್ಕೆ ಯಾವುದೇ ರೀತಿಯಾಗಿ ರೂಲ್ಸ್ ಎಲ್ಲ ನಿಮಗೆ ಯಾವಾಗ ಸಡು ಸಿಗತ್ತೆ ಅಂದ್ರೆ ನೀವು ಯಾವಾಗ ಫ್ರೀ ಇರ್ತೀರಲ್ಲ, ದಿನಾಂಕ ಮೇ 25ರಿಂದ ಮೇ 30ರೊಳಗಾಗಿ ಈ ಒಂದು ರಜೆ ದಿನಾನ ಹೊರತುಪಡಿಸಿ ಅಷ್ಟರೊಳಗೆ ಯಾರ್ಯಾರು ಯಾವಾಗ ಫ್ರೀ ಇರ್ತೀರಲ್ಲ ಆ ಒಂದು ದಿನಾಂಕಕ್ಕೆ ನೀವು ಬುಕ್ಕಿಂಗ್ ಮಾಡ್ಕೊಂಡು ಆ ಒಂದು ಸ್ಥಳಕ್ಕೆ ಹೋಗಿ ಇದಕ್ಕೆ ಸಂಬಂಧಪಟ್ಟಂತೆ ಜಾಗೃತಿ ಮೂಡಿಸ್ತಾರಲ್ಲ, ಆ ಒಂದು ಮಾಹಿತಿಯನ್ನ ಪಡ್ಕೋಬಹುದು. ಮತ್ತೆ ಇನ್ನೊಂದು ಪ್ರಮುಖವಾದ ಮಾಹಿತಿ, ಏನ್ NET ಪರೀಕ್ಷೆಗೆ ಈ ಒಂದು ವೈದ್ಯಕೀಯ ವಿದ್ಯಾರ್ಥಿಗಳು, ಮೆಡಿಕಲ್ ವಿದ್ಯಾರ್ಥಿ ಏನಿದಿರಲ್ಲ, ಏನೇನು ಪರೀಕ್ಷೆ ಇದಾವೆ, CET ಈ ಒಂದು ಸೀಟು ಅದು ಓದ್ತಾ ಇದ್ದೀರಲ್ಲ, ಆ ಒಂದು ವಿದ್ಯಾರ್ಥಿಗಳು 10 ನಿಮಿಷ ಕೂಡ ತುಂಬಾ ಮುಖ್ಯವಾದದ್ದು. ನೀವು ಹೋಗಲಿಲ್ಲ ಅಂದ್ರೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ, ಹೋಗಬೇಡಿ. ನೀವು ಚೆನ್ನಾಗಿ ಸ್ಟಡಿ ಮಾಡಿ. ನೀನು ಉಳಿದಂತ ವಿದ್ಯಾರ್ಥಿ ಇದಾರಲ್ಲ, ಅವ್ರು ಆದ್ರೆ ತುಂಬಾ ಒಳ್ಳೆಯದು. ನೀವಂತೂ ಮಿಸ್ ಮಾಡ್ಕೋಬೇಡಿ. ಉಳಿದಂತ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಅಲ್ಲಿ ಏನೇನು ತಿಳಿಸ್ಕೊಡ್ತಾರೆ ನೋಡಿ, ಮುಂದೆ ಏನ್ ಮಾಡ್ಬೋದು, ಎಷ್ಟು ಯಾವ ರೀತಿಯಾಗಿ ಎಲ್ಲಿ ಸೀಟು ಹೇಗೆ ಏನು ಎಂತ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಕರ್ನಾಟಕ ಸರ್ಕಾರದಿಂದಾನೇ ಇದು ನಡೆಸ್ತಿದ್ದಾರೆ. ಮತ್ತೆ ಒಂದು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಹೋಗ್ಬೇಕಂದ್ರೆ ರಿಜಿಸ್ಟರ್ ಮಾಡ್ಕೋಬೇಕು. ಒಂದು ರಿಜಿಸ್ಟರ್ ಮಾಡುವಂತ ವೆಬ್ಸೈಟು ಇಲ್ಲಿದೆ ನೋಡಿ, ಕರ್ನಾಟಕದ ಅಧಿಕೃತವಾಗಿರುವಂತ ಈ ಒಂದು CET-online.karnataka.in ಗೆ ಬಿಟ್ಟು ಅನ್ಕೊಂಡು ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಂದ್ರೆ ಸ್ಲಾಟ್ ಬುಕ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಅದ ನಂತರ ನಿಮ್ಗೆ ಯಾವಾಗ ಸರು ಸಿಗತ್ತೆ ಆ ಒಂದು ದಿನಾಂಕಕ್ಕೆ ಹೋಗಿ ಮಕ್ಕಳು ಮತ್ತು ಪೋಷಕರು ಇಲ್ಲಿ ಏನಾದ್ರು ಸುಮಾರು 65 ಕಾಲೇಜುಗಳಲ್ಲಿ ಮತ್ತೆ ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜ್ನ ನಡೆಸ್ತಿದ್ದಾರೆ. ಬಟ್ ಎಲ್ಲೆಲ್ಲಿ ಇರೋದಿಲ್ಲ ಅಲ್ಲಿ ರಂಗಭೂಮಿ ಇರ್ತಾವಲ್ಲ, ಆ ಒಂದು ವೇದಿಕೆಗಳಲ್ಲಿ ಇದನ್ನ ಈ ಒಂದು ನಿಮಗೆ ಮಾಹಿತಿಯನ್ನು ಹೇಳ್ತಾರೆ. ನೋಡಿ, ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಇದೊಂದು ಒಳ್ಳೆಯ ವಿಚಾರ. ಅಂದ್ರೆ ಈಗ ಹೇಳಿದ್ದಾರೆ ಅಂದ್ರೆ ನಮಗೆ ಹೆಚ್ಚಿನ ಮಾಹಿತಿ ಗೊತ್ತಾಗತ್ತೆ, ಏನಾಗತ್ತೆ, ಹೆಂಗೆ, ಏನು, ಎಂತ ಅಂತ ಹೇಳಿ ಹೆಚ್ಚಿನ ಮಾಹಿತಿ ಗೊತ್ತಾಗತ್ತೆ. ಆದ ಕಾರಣ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಂಡು ಒಂದೇ ದಿನ ಹೋಗಿ ಒಂದೇ ದಿನ ಫ್ರೀ ಮಾಡ್ಕೊಳ್ಳಿ. ಎರಡು ಬಾರಿ ನಡೆಸ್ತಾರೆ. ಮುಂಜಾನೆ 10 ಗಂಟೆಗೆ ಮತ್ತು ಮಧ್ಯಾಹ್ನ 2 ಟೈಮ್ ನಡೆಸ್ತಾರೆ. ಒಂದು ದಿನದಲ್ಲಿ 2 ಟೈಮು ಎಲ್ಲ ಮಾಹಿತಿಯನ್ನು ಹೇಳ್ತಾರೆ. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಇದೊಂದು ಕಾರ್ಯಕ್ರಮ ಆಗಿರತ್ತೆ. ಇನ್ನೇ UGCET 2026ರ ಇದೊಂದು ಕೌನ್ಸಿಲಿಂಗ್ ನಡೆಸ್ತಿದ್ದಾರೆ. ಈ ಒಂದು ಕೌನ್ಸಿಲಿಂಗ್ ನಲ್ಲಿ ಆದಷ್ಟು ಭಾಗವಹಿಸಿ, ನಿಮಗೆ ಹೆಲ್ಪ್ ಆಗತ್ತೆ.